ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈಗ ಹೆಡ್ಲೈನ್ಸ್. ಜಿಲ್ಲಾಡಳಿತದಿಂದ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ. ಮತ ಗಳಿಕೆಗಾಗಿ ಗ್ಯಾರಂಟಿ ಯೋಜನೆಗಳು ತಂದಿಲ್ಲ, ಬಡವರ ಬದುಕು ಬದಲಾವಣೆಗಾಗಿ ಗ್ಯಾರಂಟಿ. ಸಚಿವ ಡಾ. ಶರಣಪ್ರಕಾಶ್ ಪಾಟೀಲ್. ತುಂಗಭದ್ರಾ ಡ್ಯಾಂ 19ನೇ ಕ್ರಸ್ಟ್ ಕಟ್ ಆಗಿ ನೀರು ಪೋಲು. ನಿರ್ವಹಣೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಕುರಿತು ತನಿಖೆ. ಶರಣಪ್ರಕಾಶ್ ಪಾಟೀಲ್. ಆಲ್ಕೋಡ್ ವಸತಿ ಶಾಲೆ ಮಕ್ಕಳ ಊಟದಲ್ಲಿ ವಿಷ. ತಪ್ಪಿದ ಭಾರೀ ಅನಾಹುತ. ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪಿಸುವುದೇ ನಮ್ಮ ಸರ್ಕಾರದ ಗುರಿ. ಡಾ. ಶರಣಪ್ರಕಾಶ್ ಪಾಟೀಲ್. ಸಾಮ್ರಾಜ್ಯಶಾಹಿ ಮತ್ತು ಫ್ಯಾಸಿಸ್ಟ್ ವಿರೋಧಿ ದಿನ. ಸಿಪಿಐಎಂಎಲ್ನಿಂದ ಪ್ರತಿಭಟನೆ. ಆಶಾಪುರ ರಸ್ತೆಯಲ್ಲಿ ಖಾಲಿ ನಿವೇಶನ ಸ್ವಚ್ಛಗೊಳಿಸುವ ವೇಳೆ ಅವಘಡ. ಜೆಸಿಬಿ ಮಣ್ಣು ಬಿದ್ದು ಬಯಲು ಶೌಚಕ್ಕೆ ಹೋದ ಮಹಿಳೆ ಸಾವು. ಸರಫ್ ಬಜಾರ್ ಚರಂಡಿ ನಿರ್ಮಾಣ ಸ್ಥಳಕ್ಕೆ ಉಸ್ತುವಾರಿ ಸಚಿವರ ಭೇಟಿ. ನಗರದ ವಿವಿಧೆಡೆ ಸಂಭ್ರಮದ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ. ವಾರ್ತೆಗಳ ವಿವರ. ಸ್ವತಂತ್ರ ಭಾರತದ ನಂತರ ಯಾವುದೇ ಸರ್ಕಾರ ಸಿಂಹಪಾಲನ್ನು ಬಡವರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡಿರುವ ಯಾವುದಾದರೂ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಬಡವರ ಬದುಕಿನಲ್ಲಿ ಬದಲಾವಣೆ ತರಬೇಕೆಂಬ ಸದುದ್ದೇಶದಿಂದ ಗ್ಯಾರಂಟಿ ಯೋಜನೆಗಳು ತಂದಿದ್ದು ಮತ ಗಳಿಕೆಗಾಗಿ ಅಲ್ಲ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ. ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದರು. ಅವರು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಗೌರವ ರಕ್ಷೆ ಸ್ವೀಕರಿಸಿ ಮಾತನಾಡಿದರು. ಜನರ ಆಶೀರ್ವಾದದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಜನರ ನಿರೀಕ್ಷೆಯಂತೆ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದೇವೆ. 5 ಗ್ಯಾರಂಟಿ ಯೋಜನೆ ಜಾರಿಗೊಂಡಿದ್ದು ಮತ ಗಳಿಕೆಗಾಗಿ ಈ ಯೋಜನೆ ಕೊಟ್ಟಿಲ್ಲ. ರಾಜ್ಯದಲ್ಲಿ ಶಕ್ತಿಹೀನರು ಬಡವರ ಕಲ್ಯಾಣಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಲಾಗಿದೆ ಎಂದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಸ್ವಾತಂತ್ರ್ಯ ಸೇನಾನಿಗಳ ಕನಸುಗಳನ್ನು ನನಸು ಮಾಡಬೇಕಿದೆ ಎಂದರು. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾ. ಬಿ.ಆರ್. ಅಂಬೇಡ್ಕರ್ ಸೇರಿದಂತೆ ಅನೇಕ ಮಹನೀಯರ ತ್ಯಾಗ ಪರಿಶ್ರಮದಿಂದ ಸ್ವಾತಂತ್ರ್ಯ ಪಡೆದಿದ್ದೇವೆ. ಸ್ವಾತಂತ್ರ್ಯದ ಜೊತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಲ್ಪಿಸಿದ್ದಾರೆ. ವಿಶ್ವದಲ್ಲಿ ಅತ್ಯುತ್ತಮವಾದ ಸಂವಿಧಾನವನ್ನು ಡಾ. ಬಿ.ಆರ್. ಅಂಬೇಡ್ಕರ್ ನೀಡಿ ದೇಶದ ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿ ಹಾಕಿದ್ದಾರೆ ಎಂದರು. ಸತ್ಯ ಅಹಿಂಸೆ ಮಾರ್ಗದ ಮೇಲೆ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ದೇಶದ ಕಟ್ಟಕಡೆಯ ವ್ಯಕ್ತಿ ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಳಬೇಕು ಎಂಬುದು ಮಹಾನ್ ಪುರುಷರ ಕನಸಾಗಿತ್ತು. ಅವರ ಕನಸುಗಳನ್ನು ಸಾಕಾರಗೊಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಪರೇಡ್ ಕಮಾಂಡರ್ ಆಗಿರ್ತಕ್ಕಂಥ ಪರೇಡ್ ತಂಡಗಳ ಪರಿವೀಕ್ಷಣೆಯನ್ನ ಮಾಡಲಿದ್ದಾರೆ. ಬಿಚ್ಚುಗತ್ತಿಯ ಬೆಂಗಾವಲಿನಲ್ಲಿ ಮಾನ್ಯ ಉದಯ್ ಕುಮಾರ್ RSI. ಎರಡನೆಯದಾಗಿ ಅಗ್ನಿಶಾಮಕ ತತ್ವದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೊಲೀಸ್ ಕಾಲನಿ ಗೈಡ್ಸ್ ಕುಮಾರಿ
ಅತ್ಯಂತ ಸುಂದರವಾಗಿರ್ತಕ್ಕಂಥ ಹೂಗಳಿಂದ ಅಲಂಕಾರಗೊಂಡಂತಹ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಪಟೇಲ್ ಅವರಾಗಿರ್ಬೋದು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರಾಗಿರ್ಬೋದು, ಭಗತ್ ಸಿಂಗ್ ಅವರಾಗಿರ್ಬೋದು, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಈ ದೇಶದಲ್ಲಿ ಅಸಂಖ್ಯಾತ ಸ್ವಾತಂತ್ರ್ಯ ಸೇನಾನಿಗಳು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ರು. ಅದರ ಹಿಂದೆ ಬಹಳ ದೊಡ್ಡ ತ್ಯಾಗ ಬಲಿದಾನ ಇದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯದ ಜೊತೆಗೆ ನಮಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಲ್ಪಿಸಿ ನಮಗೆ ಇಡೀ ವಿಶ್ವದಲ್ಲೇ ಅತ್ಯುತ್ತಮವಾಗಿರ್ತಕ್ಕಂಥ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಒಂದು ಭದ್ರ ಬುನಾದಿಯನ್ನು ನಮ್ಮ ಹಿರಿಯರು ಹಾಕಿದ್ದಾರೆ. ಇವತ್ತಿನ ದಿವಸದ ಬಹಳ ಮಹತ್ವ ಏನು ಅಂತಂದರೆ, ನಮಗೆ ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಅಂತಕ್ಕಂಥದ್ದನ್ನು ನಮ್ಮ ಯುವ ಪೀಳಿಗೆಗೆ ನಾವು ತಿಳಿಸಿಕೊಡಬೇಕಾಗಿದೆ. ಸ್ವಾತಂತ್ರ್ಯ ಬಹಳ ಮುಖ್ಯ. ನಾವು ಸ್ವತಂತ್ರರಾಗಿದ್ದರೆ ನಾವು ಏನೆಲ್ಲವೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಪ್ರಜಾಪ್ರಭುತ್ವ ಬಹಳ ಮುಖ್ಯ. ಈ ದೇಶದ ಕಟ್ಟಕಡೆಯ ಮನುಷ್ಯನ ಸ್ವಾಭಿಮಾನದ ಬದುಕು ನಮ್ಮ ಪ್ರಜಾಪ್ರಭುತ್ವದ ಒಂದು ಮುಖ್ಯ ಗುರಿಯಾಗಿರಬೇಕು ಅಂತಕ್ಕಂಥದ್ದು ನಮ್ಮ ಹಿರಿಯರು ಕಂಡಿರ್ತಕ್ಕಂಥ ಕನಸು. ಸ್ವಾತಂತ್ರ್ಯ ನಂತರ ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಂಡಿದ್ದೇವೆ. ಇನ್ನು ಬಹಳಷ್ಟು ಪ್ರಗತಿಯಾಗಬೇಕಿದೆ. ಜಾಗೃತ ಸಮಾಜದಿಂದ ಮಾತ್ರ ವ್ಯವಸ್ಥೆ ಸರಿ ಇರಲು ಸಾಧ್ಯವಿದೆ. ದೇಶದ ನ್ಯಾಯಾಂಗ ವ್ಯವಸ್ಥೆ, ಸಂಸದೀಯ ವ್ಯವಸ್ಥೆ, ಕಾರ್ಯಾಂಗ ವ್ಯವಸ್ಥೆಯನ್ನು ಜನ ಬಹಳ ನಿರೀಕ್ಷೆ ಇಟ್ಟಿದ್ದಾರೆ. ಜನರ ನಿರೀಕ್ಷೆಗೆ ತಕ್ಕಂತೆ ನಡೆದುಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದರು. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗಾಗಿ ಮುಖ್ಯಮಂತ್ರಿಗಳು, ಶಾಸಕರು, ಸಚಿವರು ಪಕ್ಷ ಭೇದ ಮರೆತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ. ಎಲ್ಲ ಸೌಲಭ್ಯ ಕಲ್ಪಿಸಲು ರಾಜ್ಯ ಸರ್ಕಾರ ಸಿದ್ಧವಿದೆ ಎಂದು 3 ಬಾರಿ ಮನವಿ ಸಲ್ಲಿಸಿದ್ದೇವೆ. ಆರೋಗ್ಯ ಸಚಿವರನ್ನು ಭೇಟಿ ಮಾಡಿ ಮನವಿಯನ್ನು ಮಾಡಿರುವುದಾಗಿ ಹೇಳಿದರು. ತುಂಗಭದ್ರಾ ಜಲಾಶಯ ಭರ್ತಿಯಾದರೂ ಗೇಟ್ ಕಡಿತವಾಗಿರುವುದರಿಂದ ಸಾಕಷ್ಟು ನೀರು ನದಿಗೆ ಹರಿದು ಹೋಗಿದೆ. ಗೇಟ್ ಸರಿಪಡಿಸುವ ಕೆಲಸ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಈಗಾಗಲೇ ಜಲಾಶಯಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭೇಟಿ ನೀಡಿದ್ದಾರೆ. ಮತ್ತೆ ಡ್ಯಾಂ ತುಂಬಬೇಕೆಂಬುದು ರೈತರ ನಿರೀಕ್ಷೆ ಇದೆ. ಮತ್ತೆ ಆಗಸ್ಟ್ ಕೊನೆಯ ವಾರದಲ್ಲಿ ಮತ್ತೆ ಡ್ಯಾಂ ತುಂಬುವ ನಿರೀಕ್ಷೆ ಇದೆ ಎಂದರು. ಭತ್ತದ ಕಣಜವಾದ ರಾಯಚೂರು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಒಗ್ಗಟ್ಟಾಗಿ ಶ್ರಮಿಸಬೇಕಿದೆ ಎಂದರು. ಇವತ್ತು ನಾವು ಈ ರಾಜ್ಯದ ಜನರ ನಿರೀಕ್ಷೆ ಅಂತಾನೆ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಬಹಳಷ್ಟು ಜನ ಕೇಳ್ತಾ ಇದ್ರು, ಯಾಕೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ ಅಂತ ಹೇಳಿ. ಗ್ಯಾರಂಟಿಗಳು ನಾವು ಮತಗಳಿಗೋಸ್ಕರ ಕೊಟ್ಟಿಲ್ಲ. ಈ ರಾಜ್ಯದಲ್ಲಿ ಯಾರು ಬಡವರಿದ್ದಾರೆ, ಯಾರು ಈ ರಾಜ್ಯದಲ್ಲಿ ಅವರಿಗೆ ಶಕ್ತಿಹೀನರಾಗಿದ್ದಾರೆ, ಯಾರಿಗೆ ದಿನನಿತ್ಯದ ಬದುಕು ನಡೆಸೋದು ಕಷ್ಟ ಆಗಿದೆ, ಅವರ ನೆರವಿಗೆ ಬರಬೇಕು. ಈ ಸ್ವಾತಂತ್ರ್ಯದ ಫಲ ಕಟ್ಟ ಕಡೆಯ ಮನುಷ್ಯನ ಮನೆಬಾಗಿಲಿಗೆ ಮುಟ್ಟಿಸ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ನಾವು 5 ಗ್ಯಾರಂಟಿಗಳನ್ನು ಈ ರಾಜ್ಯದ ಜನರಿಗೆ ಲೋಕಾರ್ಪಣೆ ಮಾಡಿದ್ದೀವಿ. ಬಹುಶಃ ಸ್ವಾತಂತ್ರ್ಯ ಭಾರತದ ಮೊದಲನೇ ಬಾರಿ ಯಾವುದೇ ಸರ್ಕಾರ ತನ್ನ ಬೊಕ್ಕಸ್ತ ಒಂದು ಸಿಂಹಪಾಲನ್ನ ಆ ರಾಜ್ಯದ ಬಡವರ ಮನೆಬಾಗಿಲಿಗೆ ತಲುಪಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಅಂದರೆ ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಹೆಮ್ಮೆಯಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಸರ್ಕಾರ ಇವತ್ತು ವಿಶೇಷವಾಗಿ ಬಡವರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನು ಹೊಂದಿರತಕ್ಕಂಥದ್ದು. ಅದಕ್ಕಾಗಿ ನಾವು ಗ್ಯಾರಂಟಿಗಳನ್ನು 5 ಗ್ಯಾರಂಟಿಗಳನ್ನು ನಾವು ಜನರ ಮನೆ ಬಾಗಿಲಿಗೆ ತಲುಪಿಸಿದ್ದೀವಿ. ಈ ರಾಜ್ಯದ 56,000 ಕೋಟಿ ರೂಪಾಯಿಯನ್ನು ಇವತ್ತು ರಾಜ್ಯದ ಬಡವರ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಮತ್ತು ರಾಯಚೂರು ಜಿಲ್ಲೆಯಲ್ಲೂ ಕೂಡ ಇವತ್ತಿಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗಲಿ,
ಮತ್ತು ಎಲ್ಲ ಅಧಿಕಾರಿಗಳು ಏನು ನಮ್ಮ ಸರ್ಕಾರದ ಗ್ಯಾರಂಟಿಗಳನ್ನು ಜನರ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ. ಜಾತಿ ಭಾಷೆ ಪಂಗಡಗಳ ಸಂಕುಚಿತ ಭಾವನೆಯಿಂದ ಹೊರಬಂದು ಸ್ನೇಹ ಮತ್ತು ಸೌಹಾರ್ದತೆಯ ವಾತಾವರಣ ನಿರ್ಮಿಸಿ ದೇಶದ ಒಗ್ಗಟ್ಟು ಮತ್ತು ಏಕತೆಯನ್ನು ಕಾಪಾಡಿ ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಮುಂದಾಗಬೇಕಿದೆ ಎಂದರು. ಶಾಲೆ ಬಿಸಿ ಜಾಲಹಳ್ಳಿ ತಾಲೂಕು ದೇವದುರ್ಗ 617 98.72 ಅಂಕಗಳನ್ನು ಪಡೆದು ಶೇಕಡಾ ಫಲಿತಾಂಶವನ್ನು ಪಡೆದು ದ್ವಿತೀಯ ಸ್ಥಾನದಲ್ಲಿದ್ದಾನೆ. ಅದೇ ರೀತಿಯಾಗಿ 2023-24ನೇ ಸಾಲಿನಲ್ಲಿ SLCಯಲ್ಲಿ ಹಾಗೂ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗಳಲ್ಲಿ ಮೊದಲ ಪ್ರಯತ್ನದಲ್ಲಿ ಶೇಕಡಾ 90ರಷ್ಟು ಹೆಚ್ಚು. ಆದರ್ಶ ವಿದ್ಯಾಲಯ ಎಕ್ಸಲೆಂಟ್ PU ಕಾಲೇಜ್ ನಾಟರಾಜ್ ಕಾಲನಿ ಸಿಂಧನೂರು, ಅಜ್ಮಾ ಪೂರ್ಣಿಮಾ PU ಕಾಲೇಜ್ 97.17. ಈ 23-24ನೇ ಸಾಲಿನ ಅಂಗಾಂಗ ದಾನ ಮಾಡಿದ ಕುಟುಂಬದ ಸದಸ್ಯರಿಗೆ ಪ್ರಶಂಸನಾ ಪತ್ರ ವಿತರಣೆಯನ್ನು ಮಾಡಲಾಗ್ತಾ ಇದೆ. ಪ್ರಶಂಸನಾ ಪತ್ರವನ್ನ ಸ್ವೀಕರಿಸಿಕೊಂಡು ಹೋಗಬೇಕಾಗಿ ಕೋರ್ಕೊಳ್ಳಲಾಗ್ತಾ ಇದೆ. ಮಾನ್ಯ ಒಂದು ವಿಶೇಷವಾಗಿರ್ತಕ್ಕಂಥ 15 ತಂಡಗಳು, ಶಾಲೆಯ 15 ತಂಡಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಮತ್ತು DR ತಂಡಕ್ಕೂ ಮತ್ತು ಪೊಲೀಸ್ ತಂಡಕ್ಕೂ ಸಚಿವರು ಪ್ರಥಮ ಬಂದಂತ ತಂಡಕ್ಕೆ 5,000 ರೂಪಾಯಿಗಳ ವಿಶೇಷ ಬಹುಮಾನವನ್ನ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಭಾರತ ಸೇವೆಗಳ ಥರ್ಡ್ ಪ್ರೈಸ್ ಬಂದು ಸ್ವೀಕರಿಸಬೇಕು ಬೇಗನೆ. ಇದರಲ್ಲಿ DR ತಂಡ ಶ್ರೀ ಉದಯ್ ಕುಮಾರ್ RSI ದಯವಿಟ್ಟು ಬಂದು ಬಹುಮಾನವನ್ನು ಸ್ವೀಕರಿಸಿ. ಇಲಾಖೆಯ ಕಾರ್ಯಕ್ರಮಗಳು ಹಲವಾರು ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ಈ ಒಂದು ಕ್ರೀಡಾಂಗಣದಲ್ಲಿ ಅನಾವರಣಗೊಳ್ಳಲಿವೆ ಕಳಿಸ್ತಾ ಇದ್ದಾರೆ. KKPRD ಅವರ ಸಹಾಯದಿಂದ 8ನೇ ತರಗತಿಗೆ ಬೇಗನೆ ಕಾರ್ಯಕ್ರಮವನ್ನು ಮುಗಿಸಬೇಕಾಗಿ ಕೊಡ್ತಾ ಇದ್ದೇನೆ. ಮಾನ್ಯ ಸಚಿವರಿಂದ NSS ವಿದ್ಯಾರ್ಥಿಗಳು ಬಹುಮಾನವನ್ನು ಪಡಿತಾ ಇದ್ದಾರೆ. ವಿಶೇಷ ತಂಡ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್.
ಈ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಬಸನಗೌಡ ದದ್ದಲ್, ಎ ವಸಂತಕುಮಾರ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ಅಪರ ಜಿಲ್ಲಾಧಿಕಾರಿ ಶಿವಪ್ಪ ಯಲ್ಲಪ್ಪ ಭಜಂತ್ರಿ, ಸಹಾಯಕ ಆಯುಕ್ತೆ ಮಹಬೂಬಿ, ತಹಸೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. 16 ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಪಥಸಂಚಲನದಲ್ಲಿ ಉತ್ತಮ ಪ್ರದರ್ಶನ ತೋರಿ ಪ್ರಥಮ ಸ್ಥಾನ ಪಡೆದ ಸೇಂಟ್ ಮೇರಿ ಕಾನ್ವೆಂಟ್ ಶಾಲೆ ತಂಡಕ್ಕೆ ಪ್ರಶಸ್ತಿ ಹಾಗೂ 5,000 ನಗದು ನೀಡಿ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದರು. ದ್ವಿತೀಯ ಸ್ಥಾನ ಪಡೆದ ಸರ್ಕಾರಿ ಪ್ರೌಢಶಾಲೆ ಜಹೀರಾಬಾದ್ ಮತ್ತು ತೃತೀಯ ಸ್ಥಾನ ಪಡೆದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಭಾರತ ಸೇವಾದಳ ತಂಡಕ್ಕೆ ಪ್ರಶಸ್ತಿ ನೀಡಿ ಗೌರವಿಸಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ವಿವಿಧ ಶಾಲೆಗಳ ಮಕ್ಕಳಿಂದ ಪಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನಮನ ಸೆಳೆದವು. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಟ್ ಆಗಿದ್ದು ನೀರು ಪೋಲಾಗಿದೆ. ಗೇಟ್ ನಿರ್ವಹಣೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದ ಕುರಿತು ತನಿಖೆ ಮುಂದುವರೆದಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿ, ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕಟ್ ಆಗಿ ನೀರು ನದಿಗೆ ಹರಿದು ಪೋಲಾಗಿದೆ. ರೈತರ ಬೆಳೆಗಳಿಗೆ ನೀರಿನ ತೊಂದರೆ ಬಗ್ಗೆ ರೈತರಲ್ಲಿ ಆತಂಕವಿದೆ. ಇದೀಗ ಗೇಟ್ ಕೂಡಿಸುತ್ತಿದ್ದಾರೆ. ತುಂಗಭದ್ರಾ ಜಲಾಶಯದಲ್ಲಿ ನೀರಿಲ್ಲದ ವೇಳೆ ಗೇಟ್ ನಿರ್ವಹಣೆಯಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ರೈತರು ದೂರಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಕ್ರಮ ವಹಿಸಲಾಗುತ್ತದೆ ಎಂದರು. ಜಲಾಶಯದಲ್ಲಿ ನೀರು ಪೋಲಾಗಿದೆ. ಆಗಸ್ಟ್ ಕೊನೆ ವಾರದಲ್ಲಿ ಮಳೆಯಾಗುವ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಜಲಾಶಯಕ್ಕೆ ನೀರು ಹೆಚ್ಚಳವಾಗಲಿದೆ ಎಂದರು. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆ ಕುರಿತು ಹಿಂದಿನ ಸರ್ಕಾರದಲ್ಲಿಯೂ ಸಹ ಮನವಿ ಮಾಡಲಾಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಸಿಎಂ ಪತ್ರ ಬರೆದು ಪ್ರಧಾನಿ ಭೇಟಿ ಮಾಡಿ ಏಮ್ಸ್ ರಾಯಚೂರಿನಲ್ಲಿ ಸ್ಥಾಪನೆಗೆ ಮನವಿ ಮಾಡಿದ್ದಾರೆ. ರಾಜ್ಯದ ಎಲ್ಲ ಸಚಿವರು, ಕಲ್ಯಾಣ ಕರ್ನಾಟಕದ ಸಂಸದರು ದೆಹಲಿಯಲ್ಲಿ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಜಿಲ್ಲೆಯಲ್ಲಿ ಸ್ಥಾಪಿಸಬೇಕು, ಆದರೆ ಕೇಂದ್ರ ಸರ್ಕಾರ ಯಾಕೆ ತಾರತಮ್ಯ ಮಾಡುತ್ತಿದೆ ಎಂದರು. ಏರ್ಪೋರ್ಟ್ ನಿರ್ಮಾಣದ ಅನುಮತಿಗಾಗಿ ಕಾಯುತ್ತಿದ್ದೇವೆ. ಸರ್ಕಾರದ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಕೇಂದ್ರ ಸರ್ಕಾರದ ಅನುಮತಿ ಕೇಳಲಾಗಿದೆ. ನಮ್ಮ ಸರ್ಕಾರದ ಗ್ಯಾರಂಟಿಗಳು ಪರಿಷ್ಕರಣೆ ಮಾಡುವುದಿಲ್ಲ. ಊಹಾಪೋಹಗಳಿವೆ. ಗ್ಯಾರಂಟಿಗಳು ಪರಿಷ್ಕರಣೆ ಇಲ್ಲ, ಕಡಿತವೂ ಇಲ್ಲವೆಂದರು. ದರ್ವೇಶ ಹಗರಣ ನಡೆದಿದ್ದು ಸಾಕಷ್ಟು ಜನರು ಹಣ ಕಳೆದುಕೊಂಡಿದ್ದಾರೆ. ಈ ಬಗ್ಗೆ ಸಿಬಿಐ ತನಿಖೆ ನಡೆಯುತ್ತಿದೆ. ಜಿಲ್ಲೆಯ ಜನರು ಯಾವುದೇ ವ್ಯಕ್ತಿ, ಕಂಪನಿಯು ಹೆಚ್ಚಿನ ಬಡ್ಡಿ ನೀಡಲು ಆಮಿಷ ತೋರಿಸಿದರೆ ಈ ಬಗ್ಗೆ ದೂರು ನೀಡಿ ಜನರು ಹಣ ಹೂಡಿಕೆ ಮಾಡಿ ಹಣ ಕಳೆದುಕೊಳ್ಳಬೇಡಿ ಎಂದರು. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ, ಈ ಜಿಲ್ಲೆ ಪ್ರಗತಿ ಬಗ್ಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸರ್ಕಾರ ಎಲ್ಲ ಕಾಳಜಿ ವಹಿಸಲಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಮತ್ತು ನಮ್ಮ ಸರ್ಕಾರ ನಾವು ಕೊಟ್ಟಿರ್ತಕ್ಕಂಥ ಭಾಷೆಯಂತೆ ನಾವು ಎಲ್ಲ ನಮ್ಮ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸೋದ್ರ ಮುಖಾಂತರ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಅನ್ನೋದಕ್ಕೆ ನಾವು ಭಾಳ ಸ್ಪಷ್ಟವಾಗಿ ಜನರಿಗೆ ಗ್ಯಾರಂಟಿಗಳನ್ನು ತಲುಪಿಸ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ರಾಯಚೂರಲ್ಲಿ 2 ಭಾಳ ಪ್ರಮುಖವಾಗಿರ್ತಕ್ಕಂಥ ಜನರ ಅನಿಸಿಕೆ ಇದೆ. ಅದು ಒಂದು ಏಮ್ಸ್ ಆಗಬೇಕು, ಎರಡನೇದು ಇಲ್ಲಿ ಏರ್ಪೋರ್ಟ್ ಆಗಬೇಕು ಅನ್ನೋದು ಈ ಭಾಗದ ಜನರ ಸದಾಶಯ ಇದೆ. ಅದರಂತೆ ನಾವು ನಮ್ಮ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದೆ. ಮೊನ್ನೆ ತಾನೇ ನಾನು ದಿಲ್ಲಿಗೆ ಹೋಗಿದ್ದೆ, ಇದಕ್ಕೇನೆ ಹೋಗಿದ್ದೆ. ಅಲ್ಲಿ JP ನಡ್ಡಾ ಅವರಿಗೆ ಭೇಟಿಯಾಗಿ ರಾಯಚೂರಲ್ಲಿ ಏಮ್ಸ್ ಸ್ಥಾಪನೆ ಮಾಡಬೇಕು ಅಂತ ಮತ್ತೆ ಮನವಿಯನ್ನು ಸಲ್ಲಿಸಿದ್ದೀನಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಏರ್ಪೋರ್ಟಿಗೆ ಪ್ರಾರಂಭ ಮಾಡಲಿಕ್ಕೆ ಅದು ಅನುಮತಿ ಕೊಡಲಿಕ್ಕೆ ಅವ್ರಿಗೆ ನಾವು ಕೇಳಿದ್ದೀವಿ. ಇನ್ನೂ ಅನುಮತಿ ನಿರೀಕ್ಷೆಯಲ್ಲಿ ಇದ್ದೀವಿ. ನೋಡಿ, ಅದೆಲ್ಲ ಊಹಾಪೋಹಗಳು. ಗ್ಯಾರಂಟಿ ಪರಿಷ್ಕರಣೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ನಮ್ಮ ಸರ್ಕಾರ ಇರೋವರೆಗೆ ಎಲ್ಲ ಗ್ಯಾರಂಟಿ ಇಲ್ಲ, ಯಾರು ಹೇಳಿಲ್ಲ. ನಮ್ಮ ಗಮನಕ್ಕೆ, ಸರ್ಕಾರ ಗಮನಕ್ಕೆ ಬಂದಿಲ್ಲ, ಸರ್ಕಾರ ಗಮನಕ್ಕಿಲ್ಲ. ತುಂಗಭದ್ರಾ ನದಿ ಕ್ರಸ್ಟ್ ಗೇಟ್ 19 ಗೇಟ್ ಈಗ 8 ಅಡಿ ನೀರು ಇಳಿದಿದೆ. ಇನ್ನು 12 ಅಡಿ ನೀರನ್ನ ಇಳಿಸುವಂತ ಅನಿವಾರ್ಯ. ಈಗ ಇದೊಂದು ಭಾಳ ದುರ್ದೈವದ ಒಂದು ವಿಷಯ ಇದು ಈ ಸಾರಿ ನಮ್ಮ ಡ್ಯಾಮ್ ಸಂಪೂರ್ಣ ತುಂಬಿತ್ತು. ಆದರೆ ಆ ಗೇಟ್ ತುಂಡಾಗಿರೋದ್ರಿಂದ ಇವತ್ತು ಮತ್ತೆ ಭಾಳಷ್ಟು ನೀರನ್ನು ನಾವು ಬಿಡಬೇಕಾಗಿದೆ. ಹಾಗಾಗಿ ಆ ಗೇಟಿನ ರಿಪೇರಿ ಕಾರ್ಯ ನಡೀತಾ ಇದೆ. ಈಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗಿ ಅದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ.
ನಾವು ಮುಂದೆನೂ ಕೂಡ ನಮ್ಮ ಹವಾಮಾನ ಇಲಾಖೆ ಒಂದು ನಿರೀಕ್ಷೆ ಪ್ರಕಾರ ಆಗಸ್ಟ್ ಕೊನೆ ವಾರದಲ್ಲೂ ಕೂಡ ಮಳೆ ಬರ್ತಕ್ಕಂಥ ಒಂದು ಅಂದಾಜಿದೆ. ಅದರಿಂದ ಮತ್ತೆ ನಮ್ಮ ಡ್ಯಾಮ್ ತುಂಬೋದು ಅಂತಕ್ಕಂಥದ್ದು ನಮ್ಮ ಒಂದು ನಿರೀಕ್ಷೆ ಇದೆ. ಜೆಡಿಎಸ್ ಪಕ್ಷದಲ್ಲಿ ಕೆಲವೇ ಸೀಟ್ ಇದ್ದರೂ ಸಿಎಂ ಮಾಡಿದ್ದು ಕಾಂಗ್ರೆಸ್. ಆದರೆ ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ. ಅವರಿಗೆ ಮಾನ ಮರ್ಯಾದೆ ಇದೇನಾ? ಜನರು ಆಶೀರ್ವಾದ ಮಾಡಿಲ್ಲ. ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಅವರ ಸರ್ಕಾರ ಮಾಡಲು ಜೆಡಿಎಸ್ ಕೈ ಜೋಡಿಸಿದ್ದಾರೆ. ಜೆಡಿಎಸ್ನವರು ಅವಕಾಶವಾದಿ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ನಾವು ಹೇಳುತ್ತಿಲ್ಲ, ಜನರೇ ಅರ್ಥ ಮಾಡಿಕೊಂಡಿದ್ದಾರೆ ಎಂದರು. ವಾಲ್ಮೀಕಿ ಹಗರಣದ ವಿರುದ್ಧ ತನಿಖೆ ನಡೆದಿದೆ. ಎಸ್ಐಟಿ ಚಾರ್ಜ್ ಶೀಟ್ ಮಾಡಿದೆ. ಇಡಿ ತನಿಖೆ ನಡೆದಿದೆ. ಅವರ ಪಾದಯಾತ್ರೆ ಮಾಡುತ್ತಿರುವುದು ರಾಜಕಾರಣ ಮಾಡಲು ಹೊರಟಿದ್ದಾರೆ. ಅದರಿಂದ ಯಾವುದೂ ಉಪಯೋಗವಿಲ್ಲ. ಪಾದಯಾತ್ರೆ ಮಾಡಿಕೊಳ್ಳಲಿ, ಅಡ್ಡಿಯಿಲ್ಲ. ಆದರೆ ಅವರು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದಾರೆ ಎಂದು ನೆನಪು ಮಾಡಿಕೊಳ್ಳಲಿ ಎಂದರು. ನೋಡಿ, ಬಿಜೆಪಿ ಜೆಡಿಎಸ್ ಅವರು ಮೊದಲು ಅವರ ತಟ್ಟೆಯಲ್ಲಿ ಏನು ಬಿದ್ದಿದೆ ನೋಡ್ಕೊಳ್ಳಿ. ಅವರು ನಮ್ಮ ಮೇಲೆ ಏನು ಆರೋಪ ಮಾಡಿದ್ದಾರೆ? ಅವರು ತಮ್ಮ ತಟ್ಟೆಯಲ್ಲಿ ಏನು ಬಿದ್ದಿದೆ ನೋಡ್ಕೊಳ್ಳಿ. ಅವರು ಹಿಂದೆ ಸರ್ಕಾರ ಹೇಗೆ ನಡೀತು ಅಂತ ನಿಮಗೆಲ್ಲ ಗೊತ್ತಿದೆಯಲ್ಲ. ಹಾಗಾಗಿ ಅವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಅವ್ರಿಗೆ ಈ ರೀತಿ ಏನೋ ಅದಾಗಿದೆ ಇದಾಗಿದೆ ಅಂತ ಹೇಳೋಕ್ಕೆ. ಅವರಿಗೆ ಜನರು, ಅವರಿಗಂತೂ ಜನ ಆಶೀರ್ವಾದ ಮಾಡಿರಲಿಲ್ಲ. ಹಿಂಬಾಗಿಲಿಂದ ಸರ್ಕಾರ ಮಾಡಿ ರಾಜ್ಯವನ್ನು ಲೂಟಿ ಹೊಡೆದವರು ಬಿ ಜೆ ಪಿಯವರು. ಆಮೇಲೆ ಜೆ ಡಿ ಎಸ್ದವರಿಗೆ ಕೆಲವೇ ಸೀಟ್ ಇದ್ದವರಿಗೆ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ಸು. ಇವತ್ತು ಕಾಂಗ್ರೆಸ್ದವ್ರಿಗೆ ವಿರುದ್ಧವಾಗಿ ಬಿ ಜೆ ಪಿಯವ್ರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅಂದ್ರೆ ಮಾನ ಮರ್ಯಾದೆ ಇದೆ. ನೀವೇ ಆಲೋಚನೆ ಮಾಡಿ. ಯಾರು ಅವ್ರ ಕುರ್ಚಿಯನ್ನು ಬೀಳಿಸಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಅವರು MLA ಖರೀದಿ ಮಾಡಿ ಸರ್ಕಾರ ಮಾಡಿದವ್ರ ಜೊತೆ ಕೈ ಜೋಡಿಸ್ತಾರೆ ಅಂದರೆ ಇವ್ರದ್ದು ಎಷ್ಟು ಅವಕಾಶವಾದ ರಾಜಕಾರಣ ಅದ ಅಂತ ನಾನು ಹೇಳಬೇಕಾಗಿಲ್ಲ. ಈ ರಾಜ್ಯದ ಜನ ಭಾಳ ಪ್ರಬುದ್ಧರು. ಪಾದಯಾತ್ರೆ ಮಾಡಲಿಕ್ಕೆ ಇದು ಸ್ವಾತಂತ್ರ್ಯ ಇದೆ, ಡೆಮೋಕ್ರಸಿ ಇದೆ. ಯಾರು ಬೇಕಾದರೆ ಏನು ಬೇಕಾಗಿದ್ದು ಮಾಡ್ಬೋದು. ನೋಡಿ, ನಮ್ಮ ಸರ್ಕಾರದಲ್ಲಿ ಇವತ್ತು ಸರ್ಕಾರದ ಗಮನಕ್ಕೆ ಬಂದ ಮೇಲೆ ಇದು ವಾಲ್ಮೀಕಿ ಹಗರಣದ ಬಗ್ಗೆ ನಾವು ಎಲ್ಲ ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಆಮೇಲೆ ಅಲ್ಲಿ ಈಗಾಗಲೇ SIT ಚಾರ್ಜ್ ಶೀಟ್ ಮಾಡಿದೆ. ಇವನ್ ಇಡಿನೂ ಕೂಡ ತನ್ನ ತನಿಖೆ ಮಾಡ್ತಾ ಇದೆ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್, ನಥಿಂಗ್ ಈಸ್ ಬೀಯಿಂಗ್ ಹೈಡೆಡ್. ಈಗ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇದಕ್ಕೆ ರಾಜಕಾರಣ ಮಾಡೋಕ್ಕೆ ಹೊರಟಿದ್ದಾರೆ. ಅದರಿಂದ ಏನು ಉಪಯೋಗ ಆಗಲ್ಲ ಅಂತಕ್ಕಂಥ ನನ್ನ ಭಾವನೆ. ಬಟ್ ಬೇಕಿದ್ರೆ ಮಾಡ್ಕೊಳ್ಳಿ, ನಾವೇನು ಅವರು ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮ ಅಡ್ಡಿ ಇಲ್ಲ. ಇದು ಡೆಮೋಕ್ರಸಿ ಇದೆ. ಅವರು ಅಪೋಸಿಷನ್ ಅವರು ಏನು ಮಾಡಿದ್ರೆ ಮಾಡಲಿ. ಬಟ್ ಅವ್ರ ಅಧಿಕಾರದಾಗಿದ್ದಾಗ ಏನು ಮಾಡಿದ್ರು ಅಂತ ಸ್ವಲ್ಪ ನೆನಪು ಮಾಡಿಕೊಳ್ಳಿ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಕೆ ಶಾಂತಪ್ಪ, ನಾಗವೇಣಿ, ಶ್ರೀದೇವಿ ನಾಯಕ್, DC ನಿತೀಶ್ ಕೆ, SP ಪುಟ್ಟಮಾದಯ್ಯ, ಜಿಲ್ಲಾ ಪಂಚಾಯತ್ CEO ರಾಹುಲ್ ತುಕಾರಾಂ ಪಾಂಡ್ವೆ ಇದ್ದರು. ಅರಕೇರ ತಾಲೂಕಿನ ಆಲ್ಕೋಡ ಗ್ರಾಮದ ಕಸ್ತೂರಿಬಾ ವಸತಿ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟದಲ್ಲಿ ವಿಷ ಸೇರಿರುವ ಶಂಕೆ ಬುಧವಾರ ವ್ಯಕ್ತವಾಗಿದೆ. ಅದೃಷ್ಟವಶಾತ್ ಯಾವುದೇ ವಿದ್ಯಾರ್ಥಿಗಳಿಗೆ ಅಪಾಯ ಸಂಭವಿಸಿಲ್ಲ. 100 ವಿದ್ಯಾರ್ಥಿಗಳು ದಾಖಲಿದ್ದು 95 ವಿದ್ಯಾರ್ಥಿಗಳು ಹಾಜರಿದ್ದರು. ಮಧ್ಯಾಹ್ನದ ಬಿಸಿಯೂಟಕ್ಕೆ ಅನ್ನ ಸಾಂಬಾರ್ ತಯಾರಿಸಿದ್ದರು. ಸಾಂಬಾರ ಬಣ್ಣ ಮತ್ತು ವಾಸನೆ ಬದಲಾಗಿರುವುದನ್ನು ಅನುಮಾನಿಸಿದ ಅಡುಗೆ ಸಿಬ್ಬಂದಿ ವಿಜಯಲಕ್ಷ್ಮಿ ತುತ್ತು ಅನ್ನ ಸಾಂಬಾರ್ ಸೇವಿಸಿದ್ದಾರೆ. ತಕ್ಷಣ ಅಸ್ವಸ್ಥರಾಗಿದ್ದಾರೆ. ವಿಜಯಲಕ್ಷ್ಮಿಯನ್ನು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಸಾಂಬಾರಿದ್ದ ಕೊಠಡಿಯಲ್ಲಿ CCTV ಇಲ್ಲದಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಜಾಲಹಳ್ಳಿ ಠಾಣೆ ಪೊಲೀಸರು CCTV ಫುಟೇಜ್ ಪರಿಶೀಲಿಸಿದ್ದಾರೆ. ಅನ್ನ ಸಾಂಬಾರ್ ಸೇರಿದಂತೆ ವಸತಿ ಶಾಲೆಯಲ್ಲಿದ್ದ ಆಹಾರ ಪದಾರ್ಥಗಳನ್ನು ಆಹಾರ ಸುರಕ್ಷತೆ ಪರೀಕ್ಷೆಗೆ ನೀಡಲಾಗಿದೆ. ಘಟನಾ ಸ್ಥಳಕ್ಕೆ DDPI KD ಬಡಿಗೇರ, DYPC ಇಂದಿರಾ, BOH ಸುಖದೇವ್ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ. ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಾಲೆಯಲ್ಲಿನ ಅವ್ಯವಸ್ಥೆ, ಸಿಬ್ಬಂದಿ ಸಮನ್ವಯ ಕೊರತೆ ಸೇರಿ ಅನೇಕ ಬಾರಿ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿದೆ. ಮುಖ್ಯ ಶಿಕ್ಷಕಿ ಅನಧಿಕೃತ ಗೈರಾಗಿರುವುದನ್ನು ಪ್ರಶ್ನಿಸಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ವಸತಿ ಶಾಲೆಯಲ್ಲಿ ತಯಾರಿಸಿದ ಅಡುಗೆಯನ್ನು ಮಕ್ಕಳು ಸೇವಿಸಿದರೆ ಗತಿ ಏನಾಗುತ್ತಿತ್ತು? ಅಪಾಯಕ್ಕೆ ಯಾರು ಹೊಣೆಯಾಗುತ್ತಾರೆ? ಅಧಿಕಾರಿಗಳ ಹೊಂದಾಣಿಕೆಯಿಂದ ಶಾಲೆಗಳು ಈ ಸ್ಥಿತಿಯಲ್ಲಿವೆ ಎಂದು ದೂರಿದರು. ನಗರದ ಸರಫ್ ಬಜಾರ್ನಲ್ಲಿ ಚರಂಡಿ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಕಳೆದ 2 ತಿಂಗಳಿಂದ ಸರಫ್ ಬಜಾರ್ನ ರಸ್ತೆಯ 2 ಬದಿಯಲ್ಲಿ ಚರಂಡಿ ನಿರ್ಮಾಣಕ್ಕಾಗಿ ಮಣ್ಣು ಅಗೆಯಲಾಗಿದ್ದು, ಕಾಮಗಾರಿ ಆರಂಭಿಸದೆ ಹಾಗೆ ಬಿಟ್ಟಿರುವುದರಿಂದ ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗಿದೆ ಎಂದು ನಾಗರಿಕರು ದೂರಿದರು. ಕೂಡಲೇ ಚರಂಡಿ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಸ್ಥಳದಲ್ಲಿದ್ದ ನಗರಸಭೆ ಪೌರಾಯುಕ್ತರಿಗೆ ಸೂಚನೆ ನೀಡಿದರು.
ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಜಿಲ್ಲಾಧಿಕಾರಿ ನಿತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಂಡ್ವೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟ ಮಾದಯ್ಯ, ಕೆಪಿಸಿಸಿ ಮಾಧ್ಯಮ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್ ಸೇರಿದಂತೆ ಅನೇಕರಿದ್ದರು. ಸಾಮ್ರಾಜ್ಯಶಾಹಿ ಪರ ಆರ್ಥಿಕ ನೀತಿಗಳನ್ನು ತಲೆಮೇಲೆ ಹೊತ್ತು ದೇಶದ ಜನತೆಯ ಎಲ್ಲ ಹಿತಗಳನ್ನು ಬಲಿಕೊಡುತ್ತಿರುವ ಬಿಜೆಪಿ, ಕಾಂಗ್ರೆಸ್ ಹಾಗೂ ನಕಲಿ ಕಮ್ಯುನಿಸ್ಟ್ ಪಕ್ಷ ಸಿಪಿಐಗಳ ಬೂಟಾಟಿಕೆಯ ಸ್ವಾತಂತ್ರ್ಯವನ್ನು ವಿರೋಧಿಸಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದಿಂದ ಸಾಮ್ರಾಜ್ಯಶಾಹಿ ಮತ್ತು ಫ್ಯಾಸಿಸ್ಟ್ ವಿರೋಧಿ ದಿನ ಆಚರಿಸಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ ಪಕ್ಷದ ಕಾರ್ಯಕರ್ತರು ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಭಾರತವೂ ಸೇರಿದಂತೆ ಪ್ರಪಂಚದಾದ್ಯಂತ ಫ್ಯಾಸಿಸ್ಟ್ ಆಡಳಿತವನ್ನು ಹೇರುವುದರ ಹಿಂದೆ ಅಮೆರಿಕ ನೇತೃತ್ವದ ಸಾಮ್ರಾಜ್ಯಶಾಹಿ ಶಕ್ತಿಗಳ ಕೈವಾಡವಿದೆ. ಕಳೆದ 10 ವರ್ಷಗಳಲ್ಲಿ ಜಗತ್ತಿನ ಜನರ ರಾಜಕೀಯ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲಾಗುತ್ತಿದೆ. ಭಾರತ ದೇಶವು ಇದಕ್ಕೆ ಸುಪ್ರೀಂ ಸಾಕ್ಷಿಯಾಗಿದೆ. ದೇಶದ ಸಂಪತ್ತು, ಶ್ರಮಶಕ್ತಿ, ಸಾರ್ವಭೌಮತೆ ಹಾಗೂ ಸ್ವಾವಲಂಬನೆಯನ್ನು ಅಂತಾರಾಷ್ಟ್ರೀಯ ಹಣಕಾಸು ಶಕ್ತಿಗಳಿಗೆ ದಾರೆ ಎರೆಯುವ ನವ ಉದಾರವಾದಿ ಆರ್ಥಿಕ ನೀತಿಗಳ ಆರಾಧನೆಯಲ್ಲಿ ದೇಶ ಮುಂದುವರೆದಿದೆ. ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿಯೇ ಜಾರಿಗೆ ತಂದ ಖಾಸಗೀಕರಣ, ಉದಾರೀಕರಣ ಹಾಗೂ ಜಾಗತೀಕರಣ ಎಂಬ ದೇಶ ವಿರೋಧಿ ಸಾಮ್ರಾಜ್ಯಶಾಹಿ ಪರ ಆರ್ಥಿಕ ನೀತಿಗಳನ್ನೇ ಮೋದಿ ಸರ್ಕಾರ ಮುಂದುವರೆಸಿದೆ ಎಂದು ಆಪಾದಿಸಿದರು. ದೇಶದ ಸಾರ್ವತ್ರಿಕ ರಂಗಗಳ ಖಾಸಗೀಕರಣ ಹಾಗೂ ಮಾರಾಟ, ವಿದೇಶಿ ಬಂಡವಾಳದ ಹೂಡಿಕೆಗೆ ಭಾರೀ ರಿಯಾಯಿತಿ, ಹೂಡಿಕೆದಾರರ ಹುಕುಂನಂತೆ ಕಾರ್ಮಿಕ ವರ್ಗದ ಕೂಲಿಯ ಕುಸಿತಕ್ಕೆ ಹೊಸ ಕಾರ್ಮಿಕ ಕಾಯ್ದೆಗಳು, ಎಲ್ಲಿ ನೋಡಿದರಲ್ಲಿ ಕಾರ್ಮಿಕರ ಗೂಳೆಗಾರಿಕೆ ಹಾಗೂ ಗುತ್ತಿಗೆ ಕಾರ್ಮಿಕ ಪದ್ಧತಿ, ದೇಶ ಕಟ್ಟಿದ ಕಾರ್ಮಿಕರೇ ದೇಶದಲ್ಲಿ ಪರದೇಶಿಗಳು, ರಾಕೆಟ್ ವೇಗದಲ್ಲಿ ಬೆಳೆಯುತ್ತಿರುವ ನಿರುದ್ಯೋಗ, ದೇಶದ ಲಕ್ಷಾಂತರ ಸಣ್ಣ ಮಧ್ಯಮ ಹಾಗೂ ಸಾರ್ವತ್ರಿಕ ಕಾರ್ಖಾನೆಗಳಿಗೆ ಬೀಗ ಹಾಕಲಾಗುತ್ತಿದೆ. ದೇಶದ ರೈತ ವರ್ಗದ ಶತಮಾನದ ಬೇಡಿಕೆಯಾದ ಉಳುವವನೇ ಭೂಮಿಯ ಒಡೆಯ ಎಂಬ ಕಾರ್ಯಕ್ರಮಕ್ಕೆ ತಿಲಾಂಜಲಿ ಇಡಲಾಗಿದೆ. ಜಾತಿ ಹಾಗೂ ಅಸ್ಪೃಶ್ಯತೆಯನ್ನು ಹಿಂದೂ ರಾಷ್ಟ್ರದ ಹೆಸರಲ್ಲಿ ಸಮರ್ಥಿಸಿಕೊಳ್ಳಲಾಗುತ್ತಿದೆ. ನಾಗರಿಕ ತಿದ್ದುಪಡಿ ಕಾಯ್ದೆ, ಸಮಾನ ನಾಗರಿಕ ಕಾಯ್ದೆ, ಮೀಸಲಾತಿಯ ಪದ್ಧತಿ, ಧಾರ್ಮಿಕ ಸ್ವಾತಂತ್ರ್ಯದ ಹರಣ ಮುಂತಾದ ಫ್ಯಾಸಿಸ್ಟ್ ದಾಳಿಗಳು ದೇಶದ ಮುಸಲ್ಮಾನರು ಹಾಗೂ ಮತ್ತಿತರೆ ಜನಾಂಗಗಳನ್ನು ಅತ್ಯಂತ ಭಯಾನಕ ಜೀವನ ಸ್ಥಿತಿಗೆ ತಂದು ನಿಲ್ಲಿಸಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಖಿಲ ಭಾರತ ಸಾಮ್ರಾಜ್ಯಶಾಹಿ ವಿರೋಧಿ ದಿನಾಚರಣೆಗೆ ಜಯವಾಗಲಿ. ಆಗಸ್ಟ್ 15 ಸಾಮ್ರಾಜ್ಯಶಾಹಿ ವಿರೋಧಿ ದಿನಾಚರಣೆಗೆ ಜಯವಾಗಲಿ. ಅಖಿಲ ಭಾರತ ಫ್ಯಾಸಿಸ್ಟ್ ವಿರೋಧಿ ದಿನಾಚರಣೆಗೆ ಜಯವಾಗಲಿ. ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಸಿಪಿಎಂಎಲ್ ರೆಡ್ ಸ್ಟಾರ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಇನ್ಕ್ಲಾಬ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಇನ್ಕ್ಲಾಬ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಲಾಲ್ ಸಲಾಂ ತಾಲೂಕಿನಲ್ಲಿ ಸಾಮ್ರಾಜ್ಯಶಾಹಿ ವಿರೋಧಿ ಮತ್ತು ಫ್ಯಾಸಿಸ್ಟ್ ವಿರೋಧಿ ದಿನಾಚರಣೆಯನ್ನು ಆಗಸ್ಟ್ 15ರಂದು ಹಮ್ಮಿಕೊಂಡಿದ್ದೀವಿ. ಆ ಭಾಗವಾಗಿ ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತು ಎಲ್ಲ ಸ್ವಾತಂತ್ರ್ಯ ವೀರನ ಭಗತ್ ಸಿಂಗ್, ಅಲಗೆಲೆ ಬೇಡ್ರು, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ನಕ್ಸಲ್ಬರಿ ಹೋರಾಟ, ಕೈಯೂರಿನ ಹೋರಾಟವನ್ನು ಎಲ್ಲ ನೆನಪು ಮಾಡ್ತಾ ಇವತ್ತೇನು ಸಾಮ್ರಾಜ್ಯಶಾಹಿ ರಾಷ್ಟ್ರ ನಮ್ಮದಾಗಿದೆ, ಕಾರ್ಪೊರೇಟ್ ರಾಷ್ಟ್ರ ನಮ್ಮದಾಗಿದೆ, ಜಾತಿವಾದಂಥ ರಾಷ್ಟ್ರ ನಮ್ಮದಾಗಿದೆ, ಈ ಫ್ಯಾಸಿಸ್ಟು ರಾಷ್ಟ್ರ ನಮ್ಮದಾಗಿರೋದ್ರಿಂದ ಇದನ್ನು ವಿರೋಧಿಸಿ ಇವತ್ತು ನಕಲಿ ಸ್ವಾತಂತ್ರ್ಯ ದೇಶದಲ್ಲಿ ನಡೀತಾ ಇದೆ. ಸ್ವಾತಂತ್ರ್ಯ ಯಾರಿಗೂ ಇಲ್ಲ. ರೈತ ಕೂಲಿಗಳು, ಕಾರ್ಮಿಕರು, ವಿದ್ಯಾರ್ಥಿ ಯುವಜನರು ಇವತ್ತು ತಮ್ಮ ಕೆಲಸಕ್ಕಾಗಿ, ದೇಶದ ಸ್ವಾತಂತ್ರ್ಯತೆಗಾಗಿ, ಸಾರ್ವಭೌಮತೆಗಾಗಿ, ಸಮಾಜವಾದಕ್ಕಾಗಿ ಹಾತೊರೆಯುತ್ತಿದ್ದಾರೆ. ಹಾಗಾಗಿ ಇವತ್ತೇನು ಎಲ್ಲ ಸರ್ಕಾರಿ ಇಲಾಖೆ, ಇತರೆ ಶಾಲಾ ಕಾಲೇಜುಗಳ ಇವತ್ತು ಆಫೀಸ್ನಲ್ಲಿ ಏನು ಸ್ವಾತಂತ್ರ್ಯ ಧ್ವಜವನ್ನು ಆರಿಸೋದ್ರ ಮೂಲಕ ನಕಲಿ ಸ್ವಾತಂತ್ರ್ಯ ಆಚರಿಸ್ತಿದ್ದಾರೆ. ಇದನ್ನು ನಾವು ವಿರೋಧಿಸಿದ ನಿಜವಾದ ಸ್ವಾತಂತ್ರ್ಯ ಅಲ್ಲ. ಇದು ಪೊಲೀಸರಿಗೆ, ಜಮೀನ್ದಾರರಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ, ಫ್ಯಾಸಿಸ್ಟರಿಗೆ ಈ ಸ್ವಾತಂತ್ರ್ಯ ಬಂದಿದೆ. ಜನರಿಗೆ ಸಿಕ್ಕಿಲ್ಲ. ನಿಜವಾದ ಸ್ವಾತಂತ್ರ್ಯಕ್ಕಾಗಿ ಜನತೆ, ದಮನಿತ ಜನರು, ಎಲ್ಲ ರೈತಾಪಿ ಕೂಲಿ ವರ್ಗ ಹೋರಾಟ ಮಾಡಬೇಕಂತೇಳಿ ಸಿಪಿಎಂ ರೆಡ್ ಸ್ಟಾರ್ ಈ ದಿನ ಇವತ್ತು ಈ ಒಂದು ಫ್ಯಾಸಿಸ್ಟ್ ವಿರೋಧಿ ಮತ್ತು ಸಾಮ್ರಾಜ್ಯಶಾಹಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ಎಂ ಗಂಗಾಧರ, ಅಜಿತ್ ಜಾಗೀರದಾರ, ಜಿ ಅಡವಿರಾವ್,
ನಿರಂಜನ ಕುಮಾರ್, ನಾಗಪ್ಪಗೌಡ, ಬಲರಾಮ, ಮೊಹಮ್ಮದ್ ಶಫಿ, ಆನಂದ ಸೇರಿದಂತೆ ಅನೇಕರಿದ್ದರು. ನಿವೇಶನ ಸ್ವಚ್ಛಗೊಳಿಸುವ ವೇಳೆ ಜೆಸಿಬಿಯಿಂದ ಮಣ್ಣಿನ ರಾಶಿ ಹಾಕಿದ್ದು ಮಹಿಳೆ ಸಾವನ್ನಪ್ಪಿರುವ ಘಟನೆ ನಗರದ ಆಶಾಪುರ ರಸ್ತೆಯ ಜನತಾ ಕಾಲೋನಿಯಲ್ಲಿ ನಡೆದಿದೆ. ತಾಯಮ್ಮ ಎಂಬ ಮಹಿಳೆ ಸಾವನ್ನಪ್ಪಿದ್ದಾಳೆ. ಖಾಲಿ ನಿವೇಶನದಲ್ಲಿ ಜಾಲಿ ಗಿಡ ಬೆಳೆದಿದ್ದು ಜೆಸಿಬಿಯಿಂದ ಸ್ವಚ್ಛಗೊಳಿಸುವ ವೇಳೆ ಜಾಲಿ ಗಿಡದಡಿ ಬಯಲು ಶೌಚಕ್ಕೆ ಹೋಗಿದ್ದ ಮಹಿಳೆ ಮೇಲೆ ಜೆಸಿಬಿಯಿಂದ ಮಣ್ಣು ಹಾಕಿದ್ದರಿಂದ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾಳೆ. ಜನತಾ ಕಾಲೋನಿ ಬಡಾವಣೆ ಕೆಲ ಬಡ ಮಹಿಳೆಯರು ಖಾಲಿ ಇರುವ ನಿವೇಶನದಲ್ಲಿ ಬಯಲು ಶೌಚಕ್ಕೆ ಹೋಗುತ್ತಾರೆ. ಆದರೆ ಜೆಸಿಬಿ ಚಾಲಕ ಮಹಿಳೆ ಕುಳಿತಿರುವುದನ್ನು ಗಮನಿಸದೆ ಮಣ್ಣು ಹಾಕಿದ್ದು ಉಸಿರಾಟ ಸಮಸ್ಯೆಯಿಂದ ಮಹಿಳೆ ಸಾವಿಗೀಡಾಗಿದ್ದಾಳೆ. ಘಟನಾ ಸ್ಥಳಕ್ಕೆ ಪಶ್ಚಿಮ ಠಾಣೆ ಪೊಲೀಸ್ ಭೇಟಿ ನೀಡಿ ಪರಿಶೀಲಿಸಿದರು. ಜೆಸಿಬಿ ಚಾಲಕನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೃತದೇಹ ಮರಣೋತ್ತರ ಪರೀಕ್ಷೆಗಾಗಿ ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಪಶ್ಚಿಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ನಗರದ ವಿವಿಧೆಡೆ ಸರ್ಕಾರಿ ಕಚೇರಿ, ಸಂಘ ಸಂಸ್ಥೆಗಳ ಕಚೇರಿ, ಶಾಲಾ ಕಾಲೇಜುಗಳಲ್ಲಿ ಸಂಭ್ರಮದಿಂದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ನಗರದ ಡಿಸಿ ಕಚೇರಿ ಮುಂದೆ ಜಿಲ್ಲಾಧಿಕಾರಿ ನಿತೀಶ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಗೌರವ ರಕ್ಷೆ, ರಾಷ್ಟ್ರೀಯ ವಂದನಾ, ಶಸ್ತ್ರ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಪ್ಪ, ಯಲ್ಲಪ್ಪ, ಭಜಂತ್ರಿ ಸೇರಿದಂತೆ ಡಿಸಿ ಕಚೇರಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಇದ್ದರು. ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಸಹಾಯಕ ಆಯುಕ್ತೆ ಮೆಹಬೂಬಿ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕಚೇರಿ ಸಿಬ್ಬಂದಿಗಳು ಇದ್ದರು. ನಗರದ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಕಚೇರಿಯಲ್ಲಿ ಸಂಭ್ರಮದಿಂದ ಸ್ವಾತಂತ್ರ್ಯ ದಿನ ಆಚರಿಸಲಾಯಿತು. राष्ट्रगीते एक साथ शुरू कर। ಆಯೋಗದ ಪ್ರಭಾರಿ ಅಧ್ಯಕ್ಷ ಪ್ರಭುದೇವ ಪಾಟೀಲ್ ಕರೆಡ್ಡಿ ಅವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ಮಾರುತಿ ಬಗಾಡೆ, ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಸೇರಿದಂತೆ ನ್ಯಾಯವಾದಿಗಳು ಮತ್ತು ಕಚೇರಿ ಸಿಬ್ಬಂದಿಗಳು ಇದ್ದರು. राष्ट्रगीत एक साथ शुरू कर। अधिनायक जय हे भारत भाग्य विधाता
ಇದಕ್ಕಿಂತ ವಿ ಶರ್ಟ್ ಮಾಜಿ ಸದಸ್ಯರಾದ ಶ್ರೀಯುತ ಎನ್ ಶಂಕರಪ್ಪ ಸರ್ ಅವರು ಮಾತನಾಡಬೇಕಾಗ್ತದೆ. जनगण मरत भाग्य विधाता द्राविड उत्कल मरत भाग्य विधाता ಇವತ್ತಿನ ಪವಿತ್ರ ರಾಷ್ಟ್ರ ತುಂಬ ಧನ್ಯವಾದಗಳನ್ನು ಹೇಳ್ತಾ ಒಂದು ಎರಡು ಸಂದೇಶಗಳನ್ನು ಹೇಳಬೇಕಂತ ನನಗಿಷ್ಟು. ನಗರಸಭೆ ವತಿಯಿಂದ ನಾವು ಇವತ್ತು ಶುಭಾಶಯ ಕೋರ್ತೀನಿ. ಮತ್ತೆ ಮುಂದಿನ ವರ್ಷ ನಾವು ಈ ಟೈಮಲ್ಲಿ ಇದ್ದೀವಿ ಅಂತ ಆ ಮುಖದಲ್ಲಿ ತಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ಆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಇಷ್ಟೇ ಮಾತನ್ನು ನಾನು ಮುಗಿಸ್ತೀನಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡಬೇಕೆಂದು ಪ್ರಧಾನಿಗೆ ಮತ್ತು ಕೇಂದ್ರ ಆರೋಗ್ಯ ಸಚಿವರಿಗೆ ಮನವಿ ಮಾಡಿ ವಿನಂತಿಸಿಕೊಳ್ಳಲಾಗಿದೆ. ಏಮ್ಸ್ ಅನ್ನು ಜಿಲ್ಲೆಯಲ್ಲಿ ಸ್ಥಾಪಿಸುವುದೇ ರಾಜ್ಯ ಸರ್ಕಾರದ ಪರಮ ಗುರಿಯಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಏಮ್ಸ್ ಹೋರಾಟ ವೇದಿಕೆಗೆ ಆಗಮಿಸಿ ಮಾತನಾಡಿದರು. ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗಾಗಿ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಯನ್ನು ಸ್ಥಾಪಿಸಲೇಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ನಮ್ಮ ಮುಖ್ಯಮಂತ್ರಿಗಳು ನಾನು ಹಲವಾರು ಪತ್ರಗಳನ್ನು ಬರೆದು ವಿನಂತಿಸಿಕೊಂಡಿರುತ್ತೇವೆ. ಹೊಸದಾಗಿ ರಚನೆಗೊಂಡ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವ ಜೆಪಿ ನಡ್ಡಾ ಇವರಿಗೂ ಮನವಿ ಪತ್ರವನ್ನು ಸಲ್ಲಿಸಿ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ. ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪಿಸುವುದೇ ನಮ್ಮ ಸರ್ಕಾರದ ಪರಮ ಗುರಿಯಾಗಿದೆ ಎಂದರು. ಮತ್ತು ಎಲ್ಲ ಈ ಹೋರಾಟದ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಸರ್ಕಾರ ಬಹಳ ಸ್ಪಷ್ಟವಾಗಿ
ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಇಡೀ ಸಚಿವ ಸಂಪುಟ ನಾವು ಒಕ್ಕೂರಿನಿಂದ ನಿರ್ಣಯವನ್ನು ಮಾಡಿ ರಾಯಚೂರಲ್ಲೇ ಏಮ್ಸ್ ಆಗಬೇಕು ಅಂತ ಹೇಳಿ ನಾವು ಈಗಾಗಲೇ 3 ಬಾರಿ ನಾನು ಬೋಸರಾಜಿಯವರು 2 ಸಾರಿ ಭೇಟಿಯಾಗಿದ್ದೀವಿ. ನಮ್ಮ ಡೆಲಿಗೇಷನ್ನು ಕೂಡ ಹೋಗಿತ್ತು. ಎಲ್ಲ ಪಕ್ಷದ ಸಂಸದರು ಶಾಸಕರು ಕೂಡ ಹೋಗಿದ್ವಿ. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಭೇಟಿಯಾದಾಗ ಕೂಡ ಅದರ ಪ್ರಸ್ತಾಪವನ್ನು ಮಾಡಿದ್ದಾರೆ, ಏಮ್ಸ್ ರಾಯಚೂರಲ್ಲೇ ಆಗಬೇಕು ಅಂತ. ಮತ್ತು ಸರ್ಕಾರ ಬದಲಾಗಿದೆ, ನಮಗೆ ಗೊತ್ತಿಲ್ಲ ಅನ್ಬಾರ್ದು ಅಂತ ಹೇಳಿ ಮತ್ತೆ ನಾನೇ ಮೊನ್ನೆ ಸ್ವತಃ ಹೋಗಿ JP ನಡ್ಡಾ ಆರೋಗ್ಯ ಸಚಿವರಿಗೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಟ್ಟು ಬಂದಿದ್ದೀನಿ. ಏನಂದರೆ ಮತ್ತೇನೆಲ್ಲ ಸರ್ಕಾರ ಬದಲಾಗಿದೆ ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಬಾರ್ದು ಅಂತ ಹೇಳಿ ನಾನೇ ಪರ್ಸ್ನಲ್ ಆಗಿ ಹೋಗಿ ಯಾರಿಗೆ ಹೇಳಕ್ಕೆ ಹೋಗಿಲ್ಲ. ಅಂದರೆ ನಮಗೆಲ್ರಿಗೂ ಟೈಮ್ ಸಿಗಲಿಲ್ಲ, ಯಾಕಂದ್ರೆ ಇಮಿಡಿಯೇಟ್ಲಿ ಒಂದೇ ದಿವಸಲ್ಲೇ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಎಲ್ರಿಗೂ ಬರೋಕ್ಕಾಗಲಿಕ್ಕಿಲ್ಲ, ನಾನಾದರೂ ಹೋಗಿ ಮೊದಲು ಅವ್ರಿಗೆ ಹೇಳಿ ಬರೋಣ ಅಂತ ಹೇಳಿ ಹೋಗಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟು ಬಂದಿದ್ವಿ. ನಮ್ಮ ಸರ್ಕಾರ ಭಾಳ ಸ್ಪಷ್ಟ ನಿಲುವಿದೆ. ಇವತ್ತು ಕಲ್ಯಾಣ ಕರ್ನಾಟಕ ಎಲ್ಲ ಒಕ್ಕೂರ್ಲಿಂದ ರಾಯಚೂರಲ್ಲಿ ಕೇಳ್ತಾ ಇದ್ದೀವಿ. ಕೇವಲ ಕಲ್ಯಾಣ ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕವೇ ಇವಾಗ ರಾಯಚೂರಿಗೆ ಬೆಂಬಲವನ್ನು ಕೊಡ್ತಾ ಇದೆ. ರಾಯಚೂರಲ್ಲೇ ಸ್ಥಾಪನೆ ಆಗಬೇಕು ಅಂತ ಇಡೀ ನಮ್ಮ ಎಲ್ಲ ಶಾಸಕರು ಸಚಿವರು ಎಲ್ಲರೂ ಸೇರಿ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ 2 ಮನವಿಯನ್ನು ಸಲ್ಲಿಸಿದ್ದೀವಿ. ಏನಂದರೆ ಒಂದು ರಾಯಚೂರಲ್ಲಿ ಏಮ್ಸ್ ಆಗಬೇಕು, 2ನೇದು ನಮಗೆ ಏರ್ಪೋರ್ಟಿಗೆ ಅನುಮತಿ ಕೊಡಬೇಕು, ಅದು ಕೂಡ ಪೆಂಡಿಂಗ್ ಇದೆ. ಇವೆರಡು ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತ ಮನವಿ ಮಾಡಿದ್ದೀವಿ. ಅವರಿಂದ ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ನಿಲುವನ್ನು ತಾಳ್ತಾರೆ. ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಹಿರಿಯ ಮುಖಂಡ ಶಿವಮೂರ್ತಿ, ಜಿಲ್ಲಾಧಿಕಾರಿ ನಿತೀಶ್, ಸಿಒ ರಾಹುಲ್ ತುಕಾರಾಂ ಪಾಂಡ್ವೆ, ಎಸ್ಪಿ ಪುಟ್ಟಮಾದಯ್ಯ, ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಡಾಕ್ಟರ್ ಬಸವರಾಜ್ ಕಳಸ, ಅಶೋಕ್ ಕುಮಾರ್ ಜೈನ್, ಜಾನ್ ವೆಸ್ಲಿ, ಕಾಮರಾಜ್ ಪಾಟೀಲ್, ಎಂಆರ್ ಪೇರಿ, ವೆಂಕಟರೆಡ್ಡಿ ದಿನ್ನಿ, ಸಾದಿಕ್ ಖಾನ್, ಶರಣಪ್ಪ ಅಸ್ಕಿಹಾಳ, ರಮೇಶ್ ರಾವ್ ಕಲ್ಲೂರ್ಕರ್, ವೀರಭದ್ರಯ್ಯ ಸ್ವಾಮಿ, ವೆಂಕಯ್ಯ ಶೆಟ್ಟಿ ಹೊಸಪೇಟೆ, ವೀರಭದ್ರಪ್ಪ ಅಂಬರಪೇಟೆ, ಪರಶುರಾಮ, ಜಸವಂತರಾವ್ ಕಲ್ಯಾಣಕಾರಿ, ಬಾಬು ಕವಿತಾಳ, ಪ್ರಸನ್ನ ಆಲಂಪಲ್ಲಿ, ಅಜಿತ್, ಸಾದಿಕ್, ಅಯಾನ್, ಉಸ್ಮಾನ್, ಫಜಲ್, ಯಾಸಿನ್, ಜಿಲಾನಿ, ಅಸ್ಲಂ, ಕಾಜಾ ಪಾಷಾ, ನಾಸಿರ್ ಹೊಸೂರ್, ನವಾಜ್, ಶಿವಕುಮಾರ್, ಅಶ್ವರ್ ಹುಸೇನ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾಡಳಿತದಿಂದ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ. ಮತ ಗಳಿಕೆಗಾಗಿ ಗ್ಯಾರಂಟಿ ಯೋಜನೆಗಳು ತಂದಿಲ್ಲ, ಬಡವರ ಬದುಕು ಬದಲಾವಣೆಗಾಗಿ ಗ್ಯಾರಂಟಿ. ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ತುಂಗಭದ್ರಾ ಡ್ಯಾಂ 19ನೇ ಕ್ರಸ್ಟ್ ಕಟ್ ಆಗಿ ನೀರು ಪೋಲು, ನಿರ್ವಹಣೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಕುರಿತು ತನಿಖೆ. ಶರಣಪ್ರಕಾಶ್ ಪಾಟೀಲ್. ಆಲ್ಕೋಡ್ ವಸತಿ ಶಾಲೆ ಮಕ್ಕಳ ಊಟದಲ್ಲಿ ವಿಷ, ತಪ್ಪಿದ ಭಾರೀ ಅನಾಹುತ. ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪಿಸುವುದೇ ನಮ್ಮ ಸರ್ಕಾರದ ಗುರಿ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಸಾಮ್ರಾಜ್ಯಶಾಹಿ ಮತ್ತು ಫ್ಯಾಸಿಸ್ಟ್ ವಿರೋಧಿ ದಿನ, ಸಿಪಿಐಎಂಎಲ್ನಿಂದ ಪ್ರತಿಭಟನೆ. ಆಶಾಪುರ ರಸ್ತೆಯಲ್ಲಿ ಖಾಲಿ ನಿವೇಶನ ಸ್ವಚ್ಛಗೊಳಿಸುವ ವೇಳೆ ಅವಘಡ, ಜೆಸಿಬಿ ಮಣ್ಣು ಬಿದ್ದು ಬಯಲು ಶೌಚಕ್ಕೆ ಹೋದ ಮಹಿಳೆ ಸಾವು. ಸರಫ್ ಬಜಾರ್ ಚರಂಡಿ ನಿರ್ಮಾಣ ಸ್ಥಳಕ್ಕೆ ಉಸ್ತುವಾರಿ ಸಚಿವರ ಭೇಟಿ. ನಗರದ ವಿವಿಧೆಡೆ ಸಂಭ್ರಮದ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.